ಬಹಳ ಖುಷಿಯ ವಿಷಯ. ನಮ್ಮ ಭಾರತದ ಮಹಿಳಾ ಟೀಮ್ ಏನಿದೆಯೋ ಮೊದಲ ಬಾರಿಗೆ ವಿಶ್ವಕಪ್ಪನ್ನು ತಗೊಂಡಿರುವಂಥದ್ದು. ನಮಗೆಲ್ಲರಿಗೂ ತಿಳಿದೇ ಇದೆ, 1973ರಲ್ಲಿ ಮಹಿಳಾ ವಿಶ್ವಕಪ್ ಶುರು ಆಗಿತ್ತು. ಆದರೆ ಇದೇ ಪ್ರಥಮ ಬಾರಿಗೆ ಅಂದರೆ 2025ರಲ್ಲಿ 50 ವರ್ಷಕ್ಕೂ ಮೇಲ್ಪಟ್ಟ ನಂತರ ನಮ್ಮ ದೇಶದ ಮಹಿಳೆಯರು ಒಂದು ವಿಶ್ವಕಪ್ಪನ್ನು ತೆಗಿಲಿಕ್ಕೆ ಸಾಧ್ಯ ಆಯಿತು. ಇದರ ಹಿಂದೆ ಅದರಲ್ಲಿರುವಂತಹ ಕಷ್ಟ, ಅದರಲ್ಲಿ ಎಷ್ಟೊಂದು ಶ್ರಮ ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಬೋದಾಗಿದೆ. ಇವತ್ತು ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣೆ ಇವತ್ತು SMS-ನ ಬ್ರಹ್ಮಾವರದ ಮಕ್ಕಳು, KKT ಟೀಮಿನ ಮಕ್ಕಳಿದ್ದಾರೆ. ನಮಗೆಲ್ಲ ಈ ಅವಕಾಶಗಳು ಇರಲಿಲ್ಲ, ನಿಮಗೆಲ್ಲ ಇದೆ ಈ ಅವಕಾಶ. ಇದು ಹಿರಿಯರಿಗೂ ಪೋಷಕರಿಗೂ ಗೊತ್ತಾಗುವಂಥದ್ದು. ಯಾಕಂದರೆ ಮಹಿಳೆಯರನ್ನು ಎಲ್ಲ ಕಡೆಗೆ ನಾವು ಕಳಿಸೋದಿಲ್ಲ. ವಿಶೇಷವಾಗಿ ನಾವು ಇವತ್ತು ಮಕ್ಕಳಿಗೆ ಶಿಕ್ಷಣದಲ್ಲಿ ಮಾತ್ರ ಅವರಿಗೆ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಇವತ್ತು ಬರೀ ಶಿಕ್ಷಣ ಮಾತ್ರ ಅಲ್ಲ, ಕ್ರೀಡೆಯಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ತೊಡಗಿಸೋದ್ರಿಂದ ಅವರು ದೇಶಕ್ಕೆ ಒಂದು ಕೀರ್ತಿಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇದು ಆಸ್ಟ್ರೇಲಿಯಾದ ಜೊತೆಗೆ ನಮ್ಮ ಭಾರತದ ಮಹಿಳಾ ಟೀಮ್ ಅವರು ಸೆಮಿಫೈನಲ್ ಆಡುವಾಗಲೇ ನಾವು ಗಮನಿಸಿದ್ವಿ, ಭಾಳಷ್ಟು ಕ್ಲಿಷ್ಟಕರವಾಗಿ ಅವರು ಆಟವನ್ನು ಆಡಿದ್ದಾರೆ. ಇವತ್ತು ಸೆಮಿಫೈನಲಲ್ಲಿ ಅವರು ನಿನ್ನೆ ದಿವಸ ಒಂದು ಉತ್ತಮ ಸಾಧನೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಅವರಿಗೆ ಮತ್ತು ಆ ಟೀಮ್ನಲ್ಲಿರುವಂತಹ ಎಲ್ಲ ಅದರ ಮುಖ್ಯಸ್ಥರಿಗೂ ಹಾಗೆ ಅವರಿಗೆ ಸಾಧನೆಗೆ ಬೆಂಬಲವಾಗಿ ನಿಂತ ಅವರೆಲ್ಲರ ಮನೆಯವರಿಗೂ ಕೋಚ್ಗಳಿಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬಯಸಿದ್ದೇನೆ. ವಿಶೇಷವಾಗಿ ನಮ್ಮ ಉಡುಪಿಯ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ನವರು ಇಂತಹ ಯಾವುದೇ ಸಮಾಜಪರ ಕೆಲಸ ಇದ್ದಾಗ ಅದನ್ನು ಗುರುತಿಸಿಕೊಂಡು ಶ್ಲಾಘಿಸುವಂಥದ್ದು, ಅಭಿನಂದನೆಯನ್ನು ಮಾಡುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಹಾಗಾಗಿ ನಾನು ನಿತ್ಯಾನಂದ ಬಳಗಾರ್ ಅವರ ಟೀಮಿನ ಪ್ರತಿ ಸದಸ್ಯರನ್ನು ಈ ಸಂದರ್ಭದಲ್ಲಿ ಅಭಿನಂದನಿಸ ಬಯಸ್ತಾ ಇದ್ದೇನೆ. ನಮಸ್ಕಾರ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಜಹಾಂಗೀರ್ ಭಟ್ ಕಲ್ಸಂಕ ಇವರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಭಾರತದ ಪ್ರತಿಭಾವಂತವಾದಂಥ ಮಹಿಳೆಯರಿಗೆ ನಾವು ಇವತ್ತು ಪ್ರೋತ್ಸಾಹ ಪಡೆದೋಸ್ಕರ ಅವರ ಪ್ರಶಸ್ತಿಯನ್ನು ಗಳಿಸಿದ್ದಾರೆ, ಅಥವಾ ಒಂದು ವರ್ಲ್ಡ್ ಕಪ್ಪನ್ನು ಪಡೆದಿದ್ದಾರೆ ಅನ್ನೋ ಹೆಮ್ಮೆಯ ವಿಚಾರದಲ್ಲಿ ನಾವಿಲ್ಲಿ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಆ ಸಲುವಾಗಿ ನಾವು ಶಾಸನ ಸಲುವಾಗಿ ನಾವು ಅವರಿಗೆ ಬೇಕಾಗುವಂಥ ಸ್ವೀಟನ್ನು ಒಂದು ಜಹಾಂಗೀರ್ ಜಿಲೇಬಿ ಮತ್ತು ಇನ್ನಿತರ ಸ್ವೀಟನ್ನು ನಾವು ಬಿಸಿ ತಯಾರಾಗಿ ಮಾಡಿಕೊಂಡು ಎಲ್ಲ ಸಾರ್ವಜನಿಕರಿಗೆ ಹಂಚುತ್ತಿದ್ದೇವೆ. ಹಾಗೆ ಮಹಿಳೆಯರು ಕೂಡ ಇನ್ನು ಮುಂದೆ ಬಂದು ಮಹಿಳೆಯರು ಕೂಡ ಇನ್ನು ಮುಂದೆ ನಾನಾ ರೀತಿಯ ಕ್ರೀಡೆಗಳಲ್ಲಿ ಅವರು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ ನಮ್ಮ ಇವತ್ತು ಮಾಡಿದಂಥ ಇಂಡಿಯಾದ ಯಾರು ಟೀಮ್ಗಳಿವೆ ಅವರಿಗೆಲ್ಲರಿಗೂ ನಾವು ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾ ನಾವು ವಿಜಯೋತ್ಸವವನ್ನು ಆಚರಿಸಿಕೊಳ್ತೇವೆ.